ನ್ಯೂಸ್ ಚಾನೆಲ್ಗೆ ಸೆಲ್ಫ್ ಸೆನ್ಸರಿಂಗ್ ಅಂತಿದೆ, ಅದನ್ನೂ ಮಾಡ್ದೇನೆ ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಅನ್ನ ಕರ್ನಾಟಕದ ಜನತೆ ಕೊಟ್ಟಿದಾರಲ್ಲ, ಆ ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಇವತ್ತು. ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಯಾರು ಕೊಡೋದು ಅಂತ ಹೇಳಿ ನಾನ್ ಹೇಳೋವಾಗಿಲ್ಲ. ಸದನದಲ್ಲಿ ಸ್ವತಃ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಒಂದ್ಸಲ ಕೇಳ್ಕೊಂಡು ಬಾ. ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ನಾನು ಗೃಹ ಸಚಿವನಾಗಿ ಇರೋವರೆಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ. ಯೂಟ್ಯೂಬ್ ಅಲ್ಲಿ ಮಾತಾಡೋಗಿಲ್ಲ, ಲೈವ್ ಟೆಲಿಕಾಸ್ಟ್ ಮಾಡೋಗಿಲ್ಲ ಅಂತೇಳಿ ಹೇಳ್ತೀಯಲ್ವಾ? ಹಾಗಾದ್ರೆ ಟಿವಿ ಚಾನಲ್ ನವರು ಯೂಟ್ಯೂಬ್ ಅಲ್ಲಿ ಯಾಕೆ ಹಾಕ್ತಾರೆ? ಅದನ್ನು ಬಂದ್ ಮಾಡಿಸು. ಪ್ರಶಾಂತ್ ಸಂಬರ್ಗಿ ಅನ್ನುವಂತಹ ವ್ಯಕ್ತಿ ನಿನ್ನೆ SIT ಆಫೀಸಿಗೆ ಬಂದು ದನಿಗಳನ್ನು ಇಂಪ್ರೆಸ್ ಮಾಡೋಕೆ ಒಂದಷ್ಟು ಪುಂಗಿ ಹೋಗಿದ್ದಾನೆ. ಅದನ್ನು ಒಂದಷ್ಟು ಜನ ನಮಗೆ ಕಳಿಸಿದ್ರು. ಕಾಮೆಂಟ್ಸ್ ಅನ್ನು ನೋಡಿದಾಗ ಈ ಕಸಕ್ಕೆ ಉತ್ತರ ಕೊಡ್ಬೇಕಾ ಅಂತೇಳಿ ಕೂಡ ಯೋಚನೆಯನ್ನು ಮಾಡಿದ್ರು. ಕಾಮೆಂಟ್ಸ್ ಅನ್ನು ನೋಡಿ ಈತನಿಗೆ ಎಷ್ಟು ಮಾನ ಎಷ್ಟು ಮರ್ಯಾದೆ ಇದೆ ಅಂತೇಳಿ ನಂಗೆ ಆಮೇಲೆ ಗೊತ್ತಾಗಿರುವಂತದ್ದು. ಬಿಗ್ ಬಾಸ್ಗೆ ಹೋಗಿದ್ದ, ಏನೋ ಸ್ವಲ್ಪ ಜನರು ರೆಸ್ಪೆಕ್ಟ್ ಕೊಡ್ತಾರೆ ಅಂತೇಳಿ ನಾನು ಯೋಚನೆ ಮಾಡಿದ್ದೆ. ಆದ್ರೆ ಕಾಮೆಂಟ್ಸ್ ಅನ್ನು ನೋಡಿದ ನಂತರ ಓ ಮೈ ಗಾಡ್, ಈ ಕಸಕ್ಕೆ ನಾನು ಉತ್ತರ ಕೊಡ್ಬೇಕಾ ಅನ್ನುವಂತಹ ವಿಚಾರದಲ್ಲಿ ಥಿಂಕ್ ಕೂಡ ಮಾಡ್ತಾ ಇದ್ದೆ. ಆದ್ರೆ ಜನಗಳು ಮತ್ತೆ 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 ಕಳಿಸಿದಾಗ ಖಂಡಿತವಾಗ್ಲೂ ಉತ್ತರವನ್ನು ಕೊಡ್ಲೇಬೇಕು ಅಂತೇಳಿ ಅನ್ಸಿತ್ತು. ಸೊ ಏನ್ ಪುಂಗಿದ್ದಾನೆ ಅಂತೇಳಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಈ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಇದೆಯಲ್ಲ, ಅಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಕೊಟ್ಟಿರ್ತಕ್ಕಂಥ ಚೆನ್ನೈಯನ್ನ, ಆ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅನ್ನ ಮಿಸ್ಯೂಸ್ ಆಗಿರುವ ದಾಖಲೆಯನ್ನ ಇವತ್ತು ನಾನು SITಗೆ ಕೊಟ್ಟಿದ್ದೇನೆ. ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಂತಹ ಚಿನ್ನಯ್ಯನನ್ನು ನಾವು ಮಿಸ್ಯೂಸ್ ಮಾಡಿದ್ದೀವಿ ಅನ್ನುವಂತಹ ವಿಚಾರದಲ್ಲಿ ಪುಂಗಿದಾಸ ಹೇಳ್ತಾನೆ, ಅಪ್ಪ ಪುಂಗಿದಾಸ, ನಿಂಗೆ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ. ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಂತಹ ಚಿನ್ನಯ್ಯನ ಫೋಟೋವನ್ನು, ಚಿನ್ನಯ್ಯನ ಸರ್ಟಿಫಿಕೇಟ್ ಅನ್ನು, ಚಿನ್ನಯ್ಯನ ಹೆಂಡತಿಯನ್ನು, ಚಿನ್ನಯ್ಯನ ಮನೆ ಪಕ್ಕದವರನ್ನು, ಚಿನ್ನಯ್ಯನ ಮನೆ ತೋರಿಸಿದ್ದು ಯಾರು ಅಂತೇಳಿ ಒಂದ್ಸಲ ನೋಡು. ದನಿಗಳು ನಿಂಗೆ ಕಾಸು ಕೊಟ್ಟಿದ್ದಾರೆ ಅಂತೇಳಿ ಪುಂಖವಾಗಿ ಪುಂಗಿಕೊಂಡು ಹೋಗ್ಬೇಡ. ಎಸ್ಪೆಷಲಿ ಕೂಡ್ಲಾ ರ್ಯಾಂಪೇಜ್ ಅನ್ನೋ ಪೇಜು, ಡಿಟಾಕ್ಸ್ ಅಂತ ಇನ್ನೊಂದು ಪೇಜು, ಮೊಹಮ್ಮದ್ ಸಮೀರ್ದು ಒಂದು ಪೇಜು. ಡಿಟಾಕ್ಸ್, ಕುಡ್ಲಾ ರ್ಯಾಂಪೇಜ್, ಮೊಹಮ್ಮದ್ ಸಮೀರ್ ಮತ್ತೆರಡು ಚಾನೆಲ್ ಅಂತೆ. ಯಾಕೆ? ಸತ್ಯವನ್ನೇ ಹೇಳ್ತಾ ಇದ್ದೀವಿ. ನಿನ್ನ ಬುರುಡೆ ಮೀಡಿಯಾ ಹೇಳಿರುವಂತಹ ಸುಳ್ಳುಗಳನ್ನು ಪ್ರತಿಯೊಂದನ್ನು ಅನಾವರಣ ಮಾಡ್ತಾ ಇದ್ದೀವಿ ಅಂತೇಳಿ ನಿಂಗೆ ಟೆನ್ಷನ್ ಶುರು ಆಯ್ತಾ? ಅದಕ್ಕೋಸ್ಕರ ಇಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ ನೀನು? ನಿನ್ನ ಬುರುಡೆ ಮೀಡಿಯಾದ್ದು ಯಾವುದೂ ಕೂಡ ನಡೆಯುವುದಿಲ್ಲ ಅಂತೇಳಿ ಗೊತ್ತಾದ ನಂತರ ಯೂಟ್ಯೂಬರ್ಸ್ ಪ್ರಚಾರ ಮಾಡಬಾರ್ದು ಅನ್ನುವಂತ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ ನೀನು? ಡಿಟಾಕ್ಸ್ ನವರು ಡಾಕ್ಯುಮೆಂಟ್ ಸಮೇತ ಫೋರ್ಜರಿ ಮಾಡಿದ್ದಾರೆ ಅಂತೇಳಿ ಎಳೆಯಾಗಿ ಎಪಿಸೋಡ್ ಮಾಡ್ತಾ ಇದ್ದಾರಲ್ವಾ? ಇದ್ರ ಬಗ್ಗೆ ನಿಂಗೆ ಹೋಗಿ SITಗೆ ಕಂಪ್ಲೇಂಟ್ ಕೊಡೋಕಾಗಿಲ್ವಾ? ಅಥವಾ ನಿನ್ನ ದನಿಗಳ ಹತ್ರ ಕೇಳಿಕ್ಕಾಗಿಲ್ವಾ? ಪಂಚಾಯತ್ ಹತ್ರ ಕೇಳಿಕ್ಕಾಗಿಲ್ವಾ? ಇದು ಏನು ಫೋರ್ಜರಿ ಆಗಿ ಮಾಡಿದ್ರಿ, ಇವರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅಂತೇಳಿ ನಿಂಗೆ ಮಾತಾಡೋಕೆ ಬಾಯ್ ಬರ್ಲಿಲ್ವಾ? ಅಥವಾ ನಿಂಗೆ ಆ ಕಂಪ್ಲೇಂಟ್ ಅನ್ನು ಬರೆಯೋಕೆ ನಿಂಗೆ ಕೈ ಸರಿ ಇರಲಿಲ್ವಾ? ಕೋರ್ಟಿನ ಲೇವಡಿ ಮಾಡಿದ್ದಾರೆ, ನಮ್ಮ ಇಂಡಿಯನ್ ಜುಡಿಷರಿಯನ್ನ ಜೋಕ್ ಆಗಿ ಮಾಡಿದ್ದಾರೆ. ಪುಂಗಿದಾಸ, ಕೋರ್ಟ್ನ ಲೇವಡಿ ಮಾಡಿರುವಂತದ್ದು ಅಲ್ಲ, ಸ್ವತಃ ಕೋರ್ಟ್ ಅಲ್ಲೇ ಕುಡ್ಲಾ ರ್ಯಾಂಪೇಜ್ ಚಾನಲ್ ಅನ್ನುವಂಥದ್ದು ಏನಿದೆ ಅದು ಅನ್ಬ್ಲಾಕ್ ಆಗಿದೆ. Kudla Rampage YouTube channel directs unblocking of the YouTube channel. ಬ್ಲಾಕ್ ಮಾಡಿಸಿದಂತಹ ದನಿಗಳಿಗೆ ಕಪಾಳ ಮೋಕ್ಷವಾಗಿದೆ. ಕುಡ್ಲಾ ರ್ಯಾಂಪೇಜ್ ಚಾನಲ್ ಅನ್ಬ್ಲಾಕ್ ಆಗಿದೆ, ಸ್ವತಃ ಕೋರ್ಟೆ ಹೇಳಿರುವಂತದ್ದು. ಅದಲ್ಲದೆ ಕುಡ್ಲಾ ರ್ಯಾಂಪೇಜ್ ನ ಬಗ್ಗೆ ರಿಪೋರ್ಟೇಬಲ್ ಜಡ್ಜ್ಮೆಂಟ್ ಕೂಡ ಬಂದಿದೆ. ಅದನ್ನೊಮ್ಮೆ ನೋಡು. ಕೋರ್ಟ್ ಅನ್ನು ಲೇವಡಿ ಮಾಡೋದಂತ, ಯಾರು ಕೋರ್ಟ್ಗೆ ಸುಳ್ಳು ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅವಾಗ ನೀನು ಮತ್ತೊಂದ್ಸಲ ಕಂಪ್ಲೇಂಟ್ ಕೊಡೋಕೆ ಬಾ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೇನೆ ಕೊಡ್ತೀವಿ ನಾವು. ನೀವು ಕಂಪ್ಲೇಂಟ್ಗಿನ ಮುಂಚೆನೆ ಅವನು ಮಾತಾಡ್ಸಿದ್ರೆ ನೀವು ಷಡ್ಯಂತ್ರದ ಭಾಗಿಯಾಗಿರ್ತೀರಾ. ಷಡ್ಯಂತ್ರ ಅಂತ ಹೇಳಿ ಪದ ಬಳಸುವಾಗ ನನ್ಗೆ ಅರ್ಥ ಆಯ್ತು, ಈ ಮನುಷ್ಯ ಯಾವ ಷಡ್ಯಂತ್ರದ ಗ್ಯಾಂಗ್ ನವನು ಅಂತ. ದೊಡ್ಡ ಷಡ್ಯಂತ್ರ ನಡೆದಿದೆ, ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ, ಇದೊಂದು ದೊಡ್ಡ ಷಡ್ಯಂತ್ರನೇ. ಷಡ್ಯಂತ್ರ ಏನಾಗಿದೆ, ಏನ್ ಮಾಡಿದ್ದಾರೆ ಅಂತೇಳಿ ತೋರ್ಸೋ ಮೊದ್ಲು. ಷಡ್ಯಂತ್ರ ಅಂತೇಳಿ ಬರೀ ಬಾಯಿ ಮಾತಿಗೆ ಹೇಳುವಂತದ್ದಲ್ಲ. ಯಾರು ಷಡ್ಯಂತ್ರ ಮಾಡಿದ್ದಾರೆ, ಏನ್ ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥದ್ದನ್ನು ತೋರ್ಸು. ಅಸಹಜ ಸಾವಾಗಿದೆ, ಈ ತರ ಫೋರ್ಜರಿ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ, ಅದೇ ದಿನ ಸತ್ತು ಅದೇ ದಿನ ಹೆಣವನ್ನು ಕೂಡ ಹೂತಾಕಿದ್ದಾರೆ. 10 ವರ್ಷದ್ದು, 12 ವರ್ಷದ್ದು, 17 ವರ್ಷದ್ದು. ಇದನ್ನೆಲ್ಲ ಕೇಳಿದ್ರೆ ಷಡ್ಯಂತ್ರ. ನನಗೆ ಇದನ್ನೆಲ್ಲ ಕೇಳೋಕೆ ನಿಂಗೆ ಬಾಯಿ ಇಲ್ವಾ? ಪುಂಗಿದಾಸ, ಪ್ರಶಾಂತ್ ಸಂಬರ್ಗಿ. ಯಾವ ಕೂಡ್ಲಾ ಪೇಜು ಇದೀಗ ಬಂದ ಸುದ್ದಿ, ನಮಗೆ SIT ಇಂದ ಬಂದ ಸುದ್ದಿ, ಒಂದೊಂದು ಗುಂಡಿ ತೋಡ್ಬೇಕಾದ್ರೆ ಲೈವ್ ಮಾಡಿದ ಸಂಸ್ಥೆ ಸ್ಯಾಟಲೈಟ್ಗೆ ಕ್ಯಾರೇಜ್ ಫೀಸ್ ಕಟ್ಟಿ, DTH ಅಲ್ಲಿ ಕಟ್ಟಿ, ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಮಾಡಿರ್ತಕ್ಕಂಥ ಅನೇಕ TV ಚಾನೆಲ್ಗಳನ್ನ, ಅವ್ರಿಗಿರ್ತಕ್ಕಂಥ ರೆಗ್ಯುಲೇಷನ್ ಬಿಟ್ಟು ಕರೆಂಟ್ ಅಫೇರ್ಸ್ ಅನ್ನ ಕೊಡುವ ಅಧಿಕಾರ ಯಾವ ಡಿಜಿಟಲ್ ನ್ಯೂಸ್ಗೂ ಇಲ್ಲ. ನ್ಯೂಸ್ ಚಾನೆಲ್ಗೆ ಸೆಲ್ಫ್ ಸೆನ್ಸರಿಂಗ್ ಅಂತಿದೆ, ಅದನ್ನೂ ಮಾಡ್ದೇನೆ ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಅನ್ನ ಕರ್ನಾಟಕದ ಜನತೆ ಕೊಟ್ಟಿದಾರಲ್ಲ, ಆ ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಇವತ್ತು. ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಯಾರು ಕೊಡೋದು ಅಂತ ಹೇಳಿ ನಾನ್ ಹೇಳೋವಾಗಿಲ್ಲ. ಸದನದಲ್ಲಿ ಸ್ವತಃ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಒಂದ್ಸಲ ಕೇಳ್ಕೊಂಡು ಬಾ. ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ನಾನು ಗೃಹ ಸಚಿವನಾಗಿ ಇರೋವರೆಗೆ
ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ. ಈಗ ನಿಂಗೆ ಅರ್ಥ ಆಗಿರ್ಬೇಕು ಬೇಕಾಬಿಟ್ಟಿ ನ್ಯೂಸ್ ಅನ್ನು ಯಾರು ಕೊಡ್ತಾ ಇದ್ದಾರೆ ಅಂತೇಳಿ. ಸತ್ಯವನ್ನು ಹೇಳುವಂತ ಯೂಟ್ಯೂಬರ್ಸ್ ಅನ್ನು ಹತ್ತಿಕ್ಕುವಂತ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಕನಸಿನ ಮಾತು, ನೆನಪಲ್ಲಿಟ್ಕೊಳ್ಳಿ. ಈ ಡಿಜಿಟಲ್ ಮೀಡಿಯಾಗೆ ಯಾವ ಅಥಾರಿಟಿ ಇದೆ ಅನ್ನುವ ಪ್ರಶ್ನೆಯನ್ನ ನಾನು ಅನೇಕ ಸುಪ್ರೀಂ ಕೋರ್ಟಿನ ಕೇಸ್ಗಳನ್ನ ಇವತ್ತು ದಾಖಲೆ ಕೊಟ್ಟಿದ್ದೇನೆ. ದಾಖಲೆ ಕೊಟ್ಟಿದ್ದಿ ಫೈನ್, ಬಟ್ ಯಾವುದು ದಾಖಲೆ ಅಂತೇಳಿ ಹೇಳ್ಬೇಕಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿರುವಂತದ್ದು ಅದೇ ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತ ಆರ್ಟಿಕಲ್ 19 ಅನ್ನು ಓದ್ಲಿಲ್ವಾ ನೀನು? ಆರ್ಟಿಕಲ್ 19 ಏನ್ ಹೇಳುತ್ತೆ ಅನ್ನುವಂತ ವಿಚಾರದಲ್ಲಿ ಗೊತ್ತಿಲ್ವಾ ನಿಮ್ಗೆ? ಈ ಆರ್ಟಿಕಲ್ 19 ಅನ್ನೇ ಕೋರ್ಟ್ ಮೊನ್ನೆ ಕುಡ್ಲಾ ರ್ಯಾಂಪೇಜ್ ನ ವಿಷಯದಲ್ಲಿ ಎತ್ತಿ ಹಿಡಿದಿದೆ. ಅದು ನಿಮ್ಗೆ ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಬಗ್ಗೆ ಮಾತಾಡೋನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಆರ್ಟಿಕಲ್ 19 ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಹಾಗಾದ್ರೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಕ್ರೈಮ್ ಇದೆಯಲ್ಲ, ಚೆನ್ನೈಯನ್ನ ಇಂಟರ್ವ್ಯೂ ಮಾಡಿರೋದು, ಚೆನ್ನೈನ ಇಂಟರ್ವ್ಯೂ ಮಾಡಿದ್ದೆ ಈ ವ್ಯಕ್ತಿ ಕ್ರೈಮ್ ಅಂತ ಹೇಳಿ ಯಾಕೆ ಬಿಂಬಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದು ವೇಳೆ ಚೆನ್ನೈನ ಇಂಟರ್ವ್ಯೂ ಮಾಡಿಲ್ಲ ಅಂತ ಹೇಳಿದ್ರೆ ಈ ಬುರುಡೆ ಮೀಡಿಯಾಗಳು ಮತ್ತೆ ಇವನಂತ ಪೇಮೆಂಟ್ ಗಿರಾಕಿಗಳು ಆ ಕೇಸನ್ನು ಟ್ವಿಸ್ಟ್ ಮತ್ತು ಟರ್ನ್ ಮಾಡಬಹುದಿತ್ತು ಅನ್ನುವಂತ ವಿಚಾರದಲ್ಲಿ ಊಹಿಸಿಕೊಂಡಿದ್ವು. ನೋಡು, ನಾವು ಬಿಟ್ಟಿರುವಂತದ್ದು ಬರೀ ಸ್ಯಾಂಪಲ್ ಅಷ್ಟೇ. ಸಂಬರ್ಗಿ ಮತ್ತು ಬುರುಡೆ ಮೀಡಿಯಾಗಳೇ ಇನ್ನೂ ಬಾಕಿ ಇದೆ. ತಲೆ ಎತ್ತದಾಗೆ ಮಾಡ್ತೀವಿ, ನೋಡ್ತಾ ಇರಿ. ನಿಮ್ಮನ್ನು ಕಾಯ್ತಾ ಇದ್ದೀವಿ. ಯಾವ ರೀತಿಯಾಗಿ ಬುರುಡೆ ಬಿಡ್ತೀರಾ, ಬುರುಡೆ ನ್ಯೂಸ್ ಅನ್ನು ಮಾಡ್ತಾ ಇರ್ತೀರಾ ಜನರನ್ನು ದಿಕ್ಕು ತಪ್ಪಿಸೋಕೆ ಅಂತ ಹೇಳಿ. ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಬಿಡ್ತೀವಿ ನೋಡು, ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಗ ನಿನ್ಗೆ ನಾವು ಅವನನ್ನ ಇಂಟರ್ವ್ಯೂ ಮಾಡಿದ್ದು ಕ್ರೈಮ್ ಅಂತ ಹೇಳಿ ಹೇಳ್ತಾ ಇದ್ದೇನಲ್ವಾ? ಹಾಗಾದ್ರೆ ವೇದವಲ್ಲಿ ಪದ್ಮಲತಾ ಆನೆ ಮಾವುತಂದು ಸಿ ರಿಪೋರ್ಟ್ ಆಗಿ ಬಿದ್ದಿದೆ. ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಪತ್ತೆಯಾಗಿಲ್ಲ. ಅದೆಷ್ಟೋ ಹೆಣ್ಣು ಮಕ್ಕಳ ಶವ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಇನ್ನೂ ಕೂಡ ಬಾಕಿ ಇದೆ. ಈ ಕ್ರೈಮ್ ಬಗ್ಗೆ ಮಾತಾಡೋಕೆ ನಿಮಗೆ ದಮ್ಮು ಧೈರ್ಯ ಅನ್ನೋದಿಲ್ವಾ? ಯಾಕೆ ಇದ್ರ ಬಗ್ಗೆ ಮಾತಾಡಿದ್ರೆ ನಿಮಗೆ ಪೇಮೆಂಟ್ ಕಡಿಮೆ ಆಗುತ್ತೆ ಅಂತೇಳಿ ಟೆನ್ಷನ್ ನಿಮಗೆ? ಯೂಟ್ಯೂಬ್ ಚಾನೆಲ್ಗಳು ಇದರಲ್ಲಿ ಪಾಲ್ದಾರಿದ್ದಾರೆ. ಈ ಕಾನ್ಸ್ಪಿರಸಿ ಅವರ ಕೈ ಇದೆ. ದುಡ್ಡು ಬಂದಿದೆ, ಬ್ಲಾಕ್ ಮನಿ ಬಂದಿದೆ, ಸಿನ್ ಮನಿ ಬಂದಿದೆ, ಪ್ರೊಪಗ್ಯಾಂಡಾ ಮನಿ ಬಂದಿದೆ. ಎಲ್ಲ ದುಡ್ಡು ತಗೊಂಡು ಈ ತರದ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಹಿಂದೂ ಧರ್ಮ ಪುಕ್ಷಟೆ ಬಂದಿಲ್ಲ ಸ್ವಾಮಿ, ಹಿಂದೂ ಧರ್ಮ ಪುಕ್ಷಟೆ ಬಂದಿಲ್ಲ ಸ್ವಾಮಿ, ಹಿಂದೂ ಧರ್ಮ ಪುಕ್ಷಟೆ ಬಂದಿಲ್ಲ ಸ್ವಾಮಿ. ನಿಮ್ಮ ನರೇಟಿವ್ ಅನ್ನ ಕಡಿವಾಣ ಹಾಕ್ಲಿಕ್ಕೆ ಇವತ್ತು ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ನರೇಟಿವ್ ಅನ್ನ ಕಡಿವಾಣ ಆಗೋಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು ಅಲ್ಲ, ದನಿಗಳು ಪೇಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅಂತೇಳಿ ಬಂದಿರುವಂತದ್ದು ಅಷ್ಟೇ. ಅದ್ರಲ್ಲೂ ಕೂಡ ನೋಡಿ, ಹಿಂದೂ ಧರ್ಮವನ್ನು ತರೋಕೋದ ಈ ವ್ಯಕ್ತಿ ಎಲ್ಲಿ ಹಿಂದೂ ಧರ್ಮವನ್ನು ತುರುಕೋಕಾಗುತ್ತೋ ಅನ್ನುವಂತಹ ವಿಚಾರದಲ್ಲಿ ನೋಡ್ತಾ ಇರುವಂತಹ ವಿಷ ಬೀಜ ಬಿತ್ತೋಕೆ ಬಂದಿರುವಂತಹ ವ್ಯಕ್ತಿ ಇವರುಗಳು. ನಾನು ದಣಿಗಳಿಗೆ ಕೇಳ್ತಾ ಇರುವಂತದ್ದು, ಇಂಥವರೇ ಸಿಗೋದ ದಣಿಗಳೇ ನಿಮ್ಗೆ? ಒಂದ್ಸಲ ಕಾಮೆಂಟ್ಸ್ ಅನ್ನು ಚೆಕ್ ಮಾಡಿ ಅವನಿಗೆ ಬಂದಿರುವಂತಹ ಕಾಮೆಂಟ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಇವನ ಉದ್ದೇಶ ಇಷ್ಟೇ, ಈ ಯೂಟ್ಯೂಬರ್ಸ್ ಗಳನ್ನು ಮಾತನಾಡದಾಗೆ ಮಾಡಿ ಬುರುಡೆ ಮೀಡಿಯಾಗಳಿಗೆ ನಿರಂತರವಾಗಿ ನಂತರ ಪ್ರಸಾರ ಮಾಡಬಹುದು, ಸುಳ್ಳುಗಳನ್ನೇ ಹೇಳ್ತಾ ಹೋಗ್ಬೋದು, ಜನರ ದಿಕ್ಕನ್ನು ಕೂಡ ತಪ್ಪಿಸಬಹುದು, ನಂತರ ಇವರುಗಳಿಗೆ ಪೇಮೆಂಟ್ ಕೂಡ ಹೈಪ್ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಷಡ್ಯಂತ್ರ ಮಾಡೋಕೆ ಬಂದಿರುವಂತಹ ವ್ಯಕ್ತಿ ಇವನು. ಯೂಟ್ಯೂಬ್ ಅಲ್ಲಿ ಮಾತಾಡೋಗಿಲ್ಲ, ಲೈವ್ ಟೆಲಿಕಾಸ್ಟ್ ಮಾಡೋಗಿಲ್ಲ ಅಂತೇಳಿ ಹೇಳ್ತೀಯಲ್ವಾ? ಹಾಗಾದ್ರೆ ಟಿವಿ ಚಾನಲ್ ನವರು ಯೂಟ್ಯೂಬ್ ಅಲ್ಲಿ ಯಾಕೆ ಹಾಕ್ತಾರೆ? ಅದನ್ನು ಬಂದ್ ಮಾಡಿಸು. ಟಿವಿ ಚಾನಲ್ ನವರು ಬರೀ ಟಿವಿ ಚಾನಲ್ ಅಲ್ಲೇ ಮಾಡ್ಲಿ, ಯೂಟ್ಯೂಬ್ ಅಲ್ಲಿ ಹಾಕೋದು ಬೇಡ. ಅವರು ಕೂಡ ಯೂಟ್ಯೂಬ್ ಅಲ್ಲಿ ಲೈವ್ ಹೋಗ್ತಾರಲ್ವ, ಅದನ್ನು ಬಂದ್ ಮಾಡಿಸು. ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾನೆ ಅಂತ ಹೇಳಿ ಗೊತ್ತಿಲ್ಲ. ಮೋಸ್ಟ್ಲಿ ನನ್ಗೆ ಅನಿಸಿರುವಂತದ್ದು ಏನು ಅಂತ ಹೇಳಿದ್ರೆ, ಒಂದಷ್ಟು ಪೇಮೆಂಟ್ ಕೊಟ್ಟಿದ್ದಾರೆ ಈ ವ್ಯಕ್ತಿಗೆ. ಕೊಟ್ಟು ಏನಪ್ಪ ನೀನು ಏನ್ ಮಾತಾಡ್ತಾನೆ ಇಲ್ಲ, ಏನ್ ಮಾಡ್ತಾನೆ ಇಲ್ಲ ಅಂತೇಳಿ ಏನೋ ಹೇಳಿರ್ಬೇಕು. ಅದಕ್ಕೆ ಈ ವ್ಯಕ್ತಿ ಏನೋ ಒಂದು ಇಟ್ಕೊಂಡು ನಾನ್ ಮಾಡಿದ್ದೀನಿ ಅಂತೇಳಿ ದನಿಗಳನ್ನು ಖುಷಿ ಪಡಿಸೋಕೆ ಬಂದಿರ್ಬೋದು ಅಂತೇಳಿ ನಂಗೆ ಕಾಣುತ್ತೆ. ಹಾಗಾದ್ರೆ ಈ ಟಿವಿ ಚಾನಲ್ ಅವರು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಲೈವ್ ಮಾಡ್ತಾರಲ್ವಾ, ಅದನ್ನು ಕೂಡ ನಿಲ್ಸು, ಅದರ ಬಗ್ಗೆ ಕೂಡ ಕೊಡು. ಟಿವಿ ಚಾನಲ್ ಅವರು ಟಿವಿಯಲ್ಲಿ ಮಾತ್ರ ಪ್ರಸಾರ ಮಾಡಬೇಕು, ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡ್ಲಿಕ್ಕಿಲ್ಲ. ಯೂಟ್ಯೂಬ್ ಇರುವಂತದ್ದು ಬರೀ ಬ್ಲಾಗಿಂಗ್ ಗೆ, ಫುಡ್ ಕಂಟೆಂಟ್, ಮತ್ತೊಂದು ಈ ತರ ಹೇಳು.